ಶ್ರೀಫಲ ಹಾರಗಳು ಯಂತ್ರ. ಇದನ್ನು ಹಾರ ಆದರೂ ತಿಳ್ಕೊಳ್ಳಿ, ಯಂತ್ರ ಆದರೂ ತಿಳ್ಕೊಳ್ಳಿ. ಯಾಕಂದರೆ ಇದನ್ನು ಕುತ್ತಿಗೆಯಲ್ಲೂ ಹಾಕೋಬೋದು. ನೀವು ಏನು ಹಾಕೋಬೋದು? ಇದನ್ನು ಕುತ್ತಿಗೆಯಲ್ಲೂ ಹಾಕೋಬೋದು. ಅಥವಾ ಯಾರಾದರೂ ಆಫೀಸ್ಗಳಿಗೆ, ಅಂಗಡಿಗಳಿಗೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರೆ, ಅಥವಾ ವ್ಯಾಪಾರ ಮಾಡೋರು, ಅಥವಾ ಇನ್ನೇನೋ ಇಂಟ್ರ್ಯೂಗೆ ಹೋಗೋರು, ಅಥವಾ ಇನ್ನೇನೋ ಕೆಲಸ ಕಾರ್ಯ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗ್ತಕ್ಕಂಥವರು ಈ ಒಂದು ಕಾಯಿಗಳೇನಿದೆ ಶ್ರೀಫಲ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದರೆ ಮಹಾಸರಸ್ವತಿ ಬ್ರಾಹ್ಮಿ ಶಕ್ತಿ, ಹಾಗೆ ಶ್ರೀ ಹರಿಶಕ್ತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಶಕ್ತಿ, ಹಾಗೆ ಮಹೇಶ್ವರಿ, ಮಹೇಶ್ವರ ಶಕ್ತಿ, ಒಟ್ಟಾರೆ ಸಪ್ತ ಮಾತೃಕಾ ಶಕ್ತಿ, ಅಪ್ಸರೆಯರು ಅಂತಿರಲ್ಲ 6 ಷಣ್ಮುಖ ತಾಯಂದರು. ಹೀಗೆ ಹೆಣ್ಣು ದೇವತೆಗಳ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ ಗಂಡು ದೇವತೆಗಳು ಏನೂ ಕಾರ್ಯ ಮಾಡೋಕ್ಕಾಗಲ್ಲ. ವೀಕ್ಷಕರೇ ಗಮನಿಸಿ, ವೀಕ್ಷಕರೇ ಗಮನಿಸಿ. ಜ್ಯೋತಿ ಉರಿತಾ ಇದೆ. ಜ್ಯೋತಿಯನ್ನೇ ನಾವು ಗುರುಶಕ್ತಿ ಅಂತೀವಿ. ಹಾಗೆ ಊದ್ಕಡ್ಡಿ, ಗಂಧದ ಕಡ್ಡಿ ಉರಿತಾ ಇದೆ. ನಿಮಗೆ ಶ್ರೀಚಕ್ರ ಯಂತ್ರ, ಶ್ರೀಫಲ ಯಂತ್ರ, ಶ್ರೀಚಕ್ರ ಶಕ್ತಿ ಇರುವ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಯಂತ್ರ. ಇದನ್ನು ಹೇಗೆ ತಯಾರು ಮಾಡೋದು ಶ್ರೀಫಲದಿಂದ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಶ್ರೀಫಲ ಯಂತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇದು ಭಾಳ ಉಪಯೋಗ ಆಗುತ್ತೆ. ಶುಕ್ರವಾರ ದೀಪಾವಳಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಶುಕ್ರವಾರ ದೀಪಾವಳಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಹೆಣ್ಮಕ್ಳು ಹೆಣ್ಣು ದೇವತೆಗಳನ್ನು ಪೂಜೆ ಮಾಡ್ತಾರೆ, ಶಕ್ತಿ ದೇವತೆಗಳನ್ನು. ಓಂ ಶ್ರೀ ಬ್ರಾಹ್ಮೀದೇವಿ ಸರಸ್ವತಿ ಶಕ್ತಿ, ಓಂ ಶ್ರೀ ಹರಿಶಕ್ತಿ ಮಹಾಲಕ್ಷ್ಮಿ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಶಕ್ತಿ, ಹಾಗೆ ಆದಿಶಕ್ತಿ ಪರಾಶಕ್ತಿ ಓಂ ಶಕ್ತಿ ಮಾತೆ, ಪರಮೇಶ್ವರ ಶಕ್ತಿ ಶ್ರೀಫಲ. ಶ್ರೀಫಲ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ಇವತ್ತು ನೀವು ಕಲ್ತ್ಕೊಳ್ಳಿ. ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ನಾನು ನಿಮಗೆ ಹೇಗೆ ಇದನ್ನು ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಶ್ರೀಫಲ ಯಂತ್ರವನ್ನು, ಶ್ರೀ ಅಷ್ಟೈಶ್ವರ್ಯತೆ ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗಳ ಬಾಗಿಲ ಮೇಲೆ, ಅಂಗಡಿಗಳು, ಹೋಟ್ಲುಗಳು ಎಲ್ಲ ಕಡೆ ಇದನ್ನು ಕಟ್ಬೋದು. ಹಾಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಇವತ್ತು. ನೋಡಿ, ಮೊದಲೇ ಇಲ್ಲಿ ಬೇಕಾದ ವಸ್ತುಗಳು ನೆನಪಿಟ್ಕೊಳ್ಳಿ. ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ, ಏನೇನು ವಸ್ತುಗಳಂತ ನೋಡ್ಕೊಬಿಡಿ. ಮೊದಲಿಗೆ ನಾವಿಲ್ಲಿ ಒಂದು ಜ್ಯೋತಿ ಇದೆ, ಗೊತ್ತಾಯ್ತಲ್ಲ. ಗುರು ಅಂದರೆ ಜ್ಯೋತಿ ರೀ, ಜ್ಯೋತಿ ಇರಬೇಕು. ಜ್ಯೋತಿ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತೇನ್ರಿ. ಆನಂತರ ಒಂದು ಗಂಧದ ಕಡ್ಡಿ, ಸುವಾಸನೆ ಇರೋ ಗಂಧದ ಕಡ್ಡಿ, ಹೊಗೆ ಕಮ್ಮಿ ಬರಲಿ. ಸದ್ಯಕ್ಕೆ 40 ಕಡ್ಡಿಯಲ್ಲಿ ಹೊಗೆ ಜಾಸ್ತಿ ಬರ್ತಾಯಿದೆ. ಆಮೇಲೆ ಈ ರೀತಿಯ ಒಂದು ಆಸನದಲ್ಲಿ ಕೂತ್ಕೊಳ್ಳಿ, ಮ್ಯಾಟ್ ಹಾಕ್ಕೊಂಡು ಕೈಯಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕೋಬಿಟ್ಟು ಓಂ ಶ್ರೀ ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಬ್ರಹ್ಮಪುತ್ರ ಸರಸ್ವತಿ ತುಂಗೆ ಕಾವೇರಿ ಕೋಟ್ಲಿಂಗೇಶ್ವರ ಧರ್ಮಸ್ಥಳ ತಿರುಪತಿ ಟಿ ನರಸೀಪುರ ಇತ್ಯಾದಿ ಸಾಗರಗಳನ್ನು ಸ್ಮರಣೆ ಮಾಡಿ ಗಂಗೆಯನ್ನು ಸಿಂಪರಣೆ ಮಾಡಿ ಹಾಗೆ ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಈಗ ಕಾರ್ಯಾರಂಭ ಮಾಡ್ತಾಯಿದ್ದೀನಿ ಅಂತ. ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲಿಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮ ದೇವಸ್ಥಾನ ಕುಮಾರಸ್ವಾಮಿವರೆಗೂ, ನಮ್ಮೆಲ್ಲ ಹಿತೈಷಿ ಬ್ರಾಹ್ಮಶಕ್ತಿ ಹರಶಕ್ತಿ ಶಿವಶಕ್ತಿವರೆಗೂ. ಅನಂತರ ನಾವು ಇಲ್ಲಿ ಏನು ಇಟ್ಟಿದ್ದೀವಿ? ಫಲ, ಶ್ರೀಫಲಗಳು ಇಟ್ಟಿದ್ದೀನಿ ನಾನು. ನೋಡ್ತಾ ಇದ್ದೀರಾ? ಇವು ಫಲಗಳು. ಇವುಗಳಿಗೆ ತೇವ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತೇವ ಮಾಡಬೇಕು. ಅರ್ಥ ಆಯ್ತಲ್ಲ? ಒಂಚೂರು ತೇವ ಮಾಡ್ಕೊಳ್ಳಿ, ತುಂಬ ತೇವ ಮಾಡಬೇಡಿ. ಶ್ರೀಫಲ ಭಾಳ ಗಟ್ಟಿಯಾಗಿರುತ್ತೆ. ಇವತ್ತು ಯಂತ್ರ ಹಂಗೆ ತಯಾರು ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದು ಗಟ್ಟಿಯಾಗಿ ಒಳ್ಳೆ ತೆಂಗಿನಕಾಯಿ ಥರ ಇರುತ್ತೆ ರೀ. ಅದ್ರ ಮೇಲೆ ನೋಡಿರಿ, ತೆಂಗಿನಕಾಯಿ ಮೇಲೆ ನಾರು ಇರುತ್ತಲ್ಲ, ಅದೇ ಥರ ಇರುತ್ತೆ. ಒಳ್ಳೆ ಅಡಿಕೆಕಾಯಿ ಥರನೂ ಇರ್ತದೆ ಅನ್ಕೊಬಿಡಿ. ಇದನ್ನು ಅಡಿಕೆ ಅಂತಾದರೂ ಅಡಿಕೆ ಥರನೇ ಇರ್ತದೆ, ಅಲ್ಲನ್ರಿ? ಹಂಗಂತ ಅಡಿಕೆ ಅಲ್ಲ, ನೆನಪಿಟ್ಕೊಳ್ಳಿ. ಶ್ರೀಫಲ ಮೇಲೆ ಏನಿರ್ತದೆ, ಇದು ಒಂಥರ ಅಡಿಕೆನೇ ಅನ್ಕೊಬಿಡ್ರಿ, ಅಡಿಕೆ ಜಾತಿಗೆ ಸೇರಿದೆ ಅನ್ಕೊಬಿಡಿ. ಆ ಥರ ಇರ್ತದೆ. ಶ್ರೀಫಲ ಅಂತಾರೆ. ಲಕ್ಷ್ಮಿಗೆ ಭಾಳ ಮುಖ್ಯವಾದದ್ದು. ಅಡಿಕೆನೇ ಅನ್ನಿಸ್ತದೆ ರೀ ಇದು ನೋಡೋಕ್ಕೆ. ಮೇಲೆ ಎಲ್ಲ ಹಂಗೆ ಇದೆ. ನನಗೂ ಅಷ್ಟು ಗೊತ್ತಿಲ್ಲ, ಓಕೆನಾ? ನಾನು ಶ್ರೀಫಲ ಅಂತೀನಪ್ಪ, ನನಗೆ ಅಷ್ಟೇ ಗೊತ್ತಿರೋದು. ಯಾಕಂದರೆ ನಾನು ತಾಂಬಲ ಗಿಂಬಲ ಜಗಿಯೋದಿಲ್ಲ, ಅದಕ್ಕೆ ಅಡಿಕೆ ಅಂತ ಗೊತ್ತಾಗಲ್ಲ, ಓಕೆನಾ? ಅಡಿಕೆನೂ ಇಡ್ತಾರೆ ಗೌರಮ್ಮ ಅಂತ ಪೂಜೆಗೆ, ಲಕ್ಷ್ಮಿಗೆ. ಓಕೆ, ನಾವು ಯಂತ್ರ ತಯಾರು ಮಾಡೋಣ ಇದರಿಂದ. ಅಡಿಕೆನೋ ಗಿಡಿಕೆನೋ ಶ್ರೀಫಲನೋ ಏನೋ ಒಂದು. ಅದಕ್ಕೆ ಏನೇನು ಬೇಕಂದರೆ ನೋಡಿರಿ, ಅರಿಶಿನ ಕುಂಕುಮ ನೆನ್ಪಿಟ್ಕೊಳ್ಳಿ. ಅರಿಶಿನ ಕುಂಕುಮ ಬೇಕು. ಆಮೇಲೆ ಇದೇನಿದು ಗೋರಜನ,
ನೆನ್ಪಿಟ್ಕೊಳ್ಳಿ, ಇದು ಗೋರೋಚನ ಬೇಕು. ಅರ್ಶಿನ ಕುಂಕುಮ ತಗೊಳ್ಳಿ, ಗೋರೋಚನ ತಗೊಳ್ಳಿ, ಓಕೆನಾ. ಅಲ್ಲಿ ಇಟ್ಕೊಳ್ಳಿ, ಶ್ರೀಫಲ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಏನಂತ ತೋರಿಸ್ತೀನಿ ರೀ. ನೋಡಿರಿ, ಇದು ಬಂದು ಲಾಸ್ಟ್ ಟೈಮ್ ಹೇಳಿದ್ರೆ ಅಷ್ಟಗಂಧ ಅಶ್ವಗಂಧ ರೀ. ಅಶ್ವಿನಿ ಅಶ್ವಗಂಧ ಅಂತ ಇಟ್ಕೊಬಿಡಿ, ಓಕೆನಾ. ಆಮೇಲೆ ನೋಡ್ಕೊಬಿಡಿ. ಆಮೇಲೆ ನೆಕ್ಸ್ಟ್ ಏನು, ಇದು ಬಂದು ಈಬತ್ತಿ ಇದು, ಓಕೆನಾ. ಇಷ್ಟು ಐಟಮ್ಸು ಇಲ್ಲಿರಬೇಕು, ಓಕೆನಾ. ಇಲ್ಲೆಲ್ಲ ಇಟ್ಕೊಂಡ್ಮೇಲೆ ದಾರಗಳು ಇಟ್ಕೋಬೇಕು, ಮೇನ್ ದಾರಗಳು ನೋಡಿ. ಇದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು, ವಿಭೂತಿ ಆಮೇಲೆ ಅಷ್ಟಗಂಧ ಎಲ್ಲ ಇಡಬೇಕು. ಯಾವುದಕ್ಕೆ? ಶ್ರೀಫಲಗಳಿಗೆ. ನಾವು ಯಂತ್ರ ತಯಾರು ಮಾಡ್ಬೇಕಾದ್ರೆ, ಗೊತ್ತಾಯ್ತನ್ರಿ. ಯಂತ್ರ ತಯಾರು ಮಾಡ್ಬೇಕಾದ್ರೆ ನಾವು ಇದಕ್ಕೆ ಈ ರೀತಿ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ. ಅರಿಶಿಣ, ವಿಭೂತಿ, ಅಷ್ಟಗಂಧ, ಗೋರೋಚನ ಇವೆಲ್ಲ ಆ ಕಾಯಿಗಳಿಗೆ ಸವರಬೇಕು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಇವೆಲ್ಲ ಕಾಯಿಗಳಿಗೆ ನಾವು ಸವರಬೇಕು, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸವರಬೇಕು, ಓಕೆ. ಇವೆಲ್ಲ ಸವರಿ ಆದಮೇಲೆ ನಾವು ಆ ಕಾಯಿಗಳಿಗೆ, ಗೊತ್ತಾಯ್ತಾ, ಎಲ್ಲ ಕಾಯಿಗಳಿಗೆ ಸವರಬೇಕು, ಓಕೆನಾ. ಸವರಿ ಆದಮೇಲೆ ನಾವು ಏನು ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ, ಓಕೆ. ಆಮೇಲೆ ನಾವು ಶ್ರೀಫಲ ಜೊತೆಗೆ ದಾರಗಳು ತೊಗೋಬೇಕು, ಕಲರ್ ದಾರ, ಗೊತ್ತಾಯ್ತಲ್ರಿ. ತೋರಿಸ್ತೀನಿ ನಾನು, ನೋಡಿರಿ. ಹಳದಿ ಕಲರ್ ದಾರ, ಆಮೇಲೆ ಕೆಂಪು, ಬಿಳಿ, ವೈಟು ಇದೆಲ್ಲ ಇದರಲ್ಲಿ ಮಿಕ್ಸ್ ಇದೆ ಈ ದಾರದಲ್ಲಿ. ನೋಡಿರಿ ಏನೇನು ಕಲರ್ ಇತ್ತಂದರೆ ವೈಟ್ ಕಲರು, ಆಮೇಲೆ ರೆಡ್ ಕಲರು, ಆಮೇಲೆ ಬ್ಲ್ಯಾಕ್ ಕಲರ್, ಇಷ್ಟು ಇರುತ್ತಿದ್ರೆ 4 ಕಲರ್ ಇರುತ್ತೆ ಈ ದಾರದಲ್ಲಿ, ಗೊತ್ತಾಯ್ತೇನ್ರಿ. ಎಷ್ಟು ಕಲರು? 4 ಕಲರ್ ಇರುತ್ತೆ. ವೈಟ್ ಇರುತ್ತೆ, ರೆಡ್ ಇರುತ್ತೆ, 3 ಇದೆ, ರೆಡ್ಡು ಬ್ಲ್ಯಾಕ್, ಓಕೆನಾ. ಒಂಥರ ಬ್ಲೂ ಇರುತ್ತೆ. ಇಷ್ಟು ಈ ಕಲರ್, ಇದು ಕೂಡ ಒಂದು ತಗೊಳ್ಳಿ. ಈ ದಾರ ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಓಕೆನಾ. ಇದೆ, ನಾನು ತೋರಿಸ್ತೀನಿ. ಸ್ವಲ್ಪ ದಾರ ಜಾಸ್ತಿ ತೊಗೋಬೇಕು, ಓಕೆ. ಹಳದಿ ದಾರ ನೋಡಿರಿ, ಹಳದಿ ಇದು, ಓಕೆನಾ. ಹಳದಿ ದಾರನೂ ಇರುತ್ತೆ. ಆಮೇಲೆ ಈ ಥರ ರೆಡ್ ದಾರನೂ ಇರುತ್ತೆ, ತಿಳ್ಕೊಳ್ಳಿ. ರೆಡ್ಡು ಬೇಕಂದ್ರೆ ಯೂಸ್ ಮಾಡ್ಬೋದು. ಏತಕ್ಕೆ ಅಂತ ಹೇಳ್ತೀನಿ ನಾನು. ಯಾವ ರೀತಿ, ಯಾಕೆ ಕಲರ್ ದಾರ ತೊಗೋಬೇಕಂತ ಹೇಳ್ತೀನಿ. ಒಂದೇ ಶ್ರೀಫಲಗಳು ಮಾಮೂಲಿ ಇರ್ತದೆ, ಇದಕ್ಕೆ ನಾವು ಯಾಕೆ ಬೇರೆ ಬೇರೆ ಕಲರ್ ತೊಗೋಬೇಕಂತ ಹೇಳ್ತೀನಿ, ಗೊತ್ತಾಯ್ತಲ್ಲ. ನೋಡಿರಿ, ಈ ದಾರಗಳು ತಗೊಂಡು ನಾವು ಶ್ರೀಫಲಕ್ಕೆ ನೀಟಾಗಿ ಸುತ್ತಬೇಕಾಗುತ್ತೆ, ಗೊತ್ತಾಯ್ತು. ನೋಡಿರಿ, ಮನೆಗಳಲ್ಲಿ ಕಳಸಕ್ಕೆ ಸುತ್ತಾರೆ, ಅದೇ ರೀತಿ ಈ ಒಂದು ಶ್ರೀಫಲಗಳಿಗೆ ದಾರಾನ ನೀಟಾಗಿ ಸುತ್ತಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಮನೆಗಳಲ್ಲಿ ನೀವು ಈ ತೆಂಗಿನಕಾಯಿಗೆ ಸುತ್ತಿರಲ್ಲ, ಅದೇ ಥರ ಇಲ್ಲಿ ಇದು ಕಳಸಕ್ಕೆ ಸುತ್ತಿರಲ್ಲ, ಅದೇ ಥರ ಸುತ್ತಬೇಕು. ಒಂದು ಚೆಂಬಿಗೆ ಏನಾದರೂ ಸುತ್ತಿರಲ್ಲ, ಅದೇ ಥರ, ಗೊತ್ತಾಯ್ತಲ್ಲ. ನೀಟಾಗಿ ಈ ರೀತಿ ದಾರ ಹಾಕ್ಕೊಂಡು ಕಾಯಿಗೆ ಸುತ್ತಬೇಕು, ಗೊತ್ತಾಯ್ತಲ್ಲ. ಆದರೆ ಜಾರುತ್ತೆ, ಅದಕ್ಕೆ ನೀವು ಗಮ್ ಹಾಕಬೇಕು, ಗೊತ್ತಾಯ್ತನ್ರಿ. ಒಂದು ಗಮ್ ಇಟ್ಕೋಬೇಕು. ಆ ಗಮ್ಮನ್ನ ಸ್ವಲ್ಪ ಕಾಯಿಗೆ ಎಲ್ಲ ಆಮೇಲೆ ಹಾಕಿರಿ. ಇದೆಲ್ಲ ಸುತ್ತಿ ಆದಮೇಲೆ, ದಾರ ಎಲ್ಲ ಸುತ್ತಿದ ಮೇಲೆ ಗಮ್ ಹಾಕಿ. ಗಮ್ ಅಂದರೆ ಲೈಟಾಗಿ ಗಮ್ ಸವರಿ ಸುತ್ತಲು ಕಾಯಿಗೆ, ಈ ದಾರ ಎಲ್ಲ ಸುತ್ತಿದ ಆದಮೇಲೆ, ಇಲ್ಲಾಂದರೆ ಅದು ಹಿಡ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ, ಜಾರಾಗ್ತಾ ಇರ್ತದೆ, ಹಿಂಗೆ ಹಾಕಿದ್ರೆ ಜಾರಾಗ್ಬಿಡ್ತದೆ. ಲಾಸ್ಟಲ್ಲಿ ಹಾಕಿ, ಮೊದಲು ಸುತ್ಕೊಬಿಡಿ ಎಲ್ಲ ದಾರ. ಆಮೇಲೆ ಏನು ಮಾಡ್ತೀರಾ, ಲಾಸ್ಟಲ್ಲಿ ನೀವು ಎಲ್ಲ ಆದಮೇಲೆ ಗಮ್ಮು ಸವರಬೇಕು. ಒಂದು ಗಮ್ಮು ಕ್ವಿಕ್ ಪೇಸ್ಟ್ ಬರುತ್ತೆ, ಬೇಗನೆ ಡ್ರೈ ಆಗುತ್ತೆ, ಆ ಥರ ಗಮ್ಮು, ಗೊತ್ತಾಯ್ತಲ್ಲ. ಈಗ ಸುತ್ಕೋಬೇಕು ಕಾಯಿಗೆ. ಶ್ರೀಫಲ ಇದು ಒಳ್ಳೆ ತೆಂಗಿನಕಾಯಿ ಥರ ಇದೆ. ಅಡಿಕೆ ಅಂತಾರ ಏನೋ ಗೊತ್ತಿಲ್ಲಪ್ಪ, ಇದು ನೋಡೋಕೆ ಅಡಿಕೆ ಥರನೇ ಇದೆ ರೀ. ಇದು ಅಡಿಕೆನೇ ಇರ್ಬೋದೇನೋ ಗೊತ್ತಿಲ್ಲ ರೀ, ನನಗೆ ಅಷ್ಟು ಐಡಿಯಾ ಇಲ್ಲ. ನೋಡೋಕೆ ಅಡಿಕೆನೇ ಇರ್ಬೋದು ರೀ ಇದು, ಅಲ್ವಾ. ಶ್ರೀಫಲ ಅಂತಾರೆ ಲಕ್ಷ್ಮೀ ಪೂಜೆ ಮಾಡೋದು. ಹೆಣ್ಮಕ್ಳು ಗುಡಿಗಳಲ್ಲೆಲ್ಲ ಇಟ್ಕೊಂಡು ಶ್ರೀಫಲ ಅಂತೇಳ್ಬಿಟ್ಟು ಪೂಜೆ ಮಾಡಿದಾಗ ನೋಡೋಕೆ ಅಡಿಕೆ ಥರನೇ ಇದ್ದೀರಿ. ಒಟ್ಟು ಕೂಡ ಇರುತ್ತೆ ರೀ, ನಾನು ಗೂಗಲಲ್ಲಿ ನೋಡಿದ್ದೀನಿ, ಗೊತ್ತಾಯ್ತಲ್ಲ. ಇರಲಿ, ಏನೇ ಇರಲಿ, ನಾವು ಶ್ರೀಫಲ ಅಂತೀವಿ, ಲಕ್ಷ್ಮೀ ಪೂಜೆಗೆ ಅಂತ ಬಳಸ್ತೀವಿ. ಒಂದು ಯಂತ್ರ ರೆಡಿ ಮಾಡೋಣ, ಗೊತ್ತಾಯ್ತಲ್ಲ. ಈಗ ಸುತ್ಕೊಂಡು ರೆಡಿ ಮಾಡ್ಕೋಬೇಕು, ಓಕೆನಾ. ಗುರುಮಕ್ಕಳೇ, ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ನೋಡ್ರಪ್ಪ, ನಾನು ರೆಡಿ ಮಾಡಿದ್ದೀನಿ. ಈಗ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನಾನು ರೆಡಿ ಮಾಡಿದ್ದೀನಿ. ನೋಡಿರಿ, 2 ಕಲ್ಲರ್ ಬೇರೆ ಇದೆ, ಇನ್ನು 3 ಕಲ್ಲರು, ಒಂದು ಎಲ್ಲೋ ಇದೆ. ಯಾಕೆ ಕಲರ್ಗಳು ಚೇಂಜ್ ಇದೆ ಶ್ರೀಫಲಕ್ಕೆ ನಾನು ಸುತ್ತಿರೋದು ಅಂದರೆ, ನೋಡಿ, ಆ ರೆಡ್ಡು, ಬ್ಲ್ಯಾಕು, ವೈಟು 3 ದಾರಗಳು ಒಂದೇ ಇದರಲ್ಲಿರುತ್ತೆ, ಒಂದೇ ಎಳೆನಲ್ಲಿ. ಅದು 2 ಕಾಯಿಗೆ ನೋಡಿ, ಇದು ನೋಡಿರಿ, ಕಲ್ಲರ್ ಯಾವುದಿದೆ, ರೆಡ್ಡು ಬ್ಲ್ಯಾಕು ಇರುತ್ತೆ. ಆ ಕಡೆ ಒಂದಿದೆ ನೋಡಿರಿ, ಅದು, ಓಕೆನಾ. ಇನ್ನು ಸೆಂಟ್ರಲ್ ಏನಿದೆ ಹೇಳಿ, ಸೆಂಟ್ರಲ್ ಎಲ್ಲ ಕಲರ್ ಇದ್ದಾವೆ, ಓಕೆನಾ. ಸೆಂಟ್ರಲ್ ಏನಿದೆ, ಎಲ್ಲ ಕಲರ್ ಇದೆ, ಓಕೆನಾ. ಏನಕ್ಕಪ್ಪ ಅಂದರೆ, ನೋಡಿರಿ, ಈ ಯಾರಾದರೂ ನಿಮ್ಮ ಮೇಲೆ ಆಪೋಸಿಟ್ರೆ, ಶತ್ರುಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ, ರೋಗಗಳ ಬಾಧೆ ಇದ್ದರೆ, ಸಾಲಗಳ ಬಾಧೆ ಇದ್ದರೆ, ದಾರಿದ್ರ್ಯ ಬಾಧೆ ಇದ್ದರೆ,
ಶತ್ರುಗಳನ್ನು ರೋಗಗಳನ್ನು ಓಡಿಸೋಕ್ಕೆ ಈ ದಾರ ಯೂಸ್ ಮಾಡಬೇಕು. ಯಾವುದಿದು? ರೆಡ್ಡು, ಒಂಥರ ಪಿಂಕು ಅಥವಾ ಬ್ಲೂ ಅಂತೀವಿ, ನೇರಳೆ ಬಣ್ಣ, ವೈಟು, ಮೂರು ಮಿಕ್ಸ್ ಇರುತ್ತೆ ಈ ದಾರದಲ್ಲಿ. ಇದು ತಗೊಳ್ಳಿ, ಓಕೆನಾ? ಏನಕ್ಕೆ? ರೋಗಗಳ ನಾಶಕ್ಕೆ, ಶತ್ರುಗಳ ನಾಶಕ್ಕೆ. ಶತ್ರುಗಳ ವಿರೋಧಿಗಳಿರ್ತಾರಲ್ಲ, ದುಷ್ಟರು, ಅವ್ರಿಗೆ, ಒಳ್ಳೆಯವ್ರ ಮೇಲೆಲ್ಲ ದಾಳಿ ಮಾಡಬೇಡ್ರಿ. ದುಷ್ಟರ ಮೇಲೆ ದಾಳಿ ಮಾಡೋಕ್ಕೆ ಈ ದಾರ ಯೂಸ್ ಮಾಡಿ. ಶ್ರೀಫಲ ಒಂದೇ, ಆದರೆ ಎಲ್ಲ ಕಲರ್ ಯಾರಕ್ಕಂದ್ರೆ ನಾವು ಶಾಂತಿ, ಜ್ಞಾನ, ವಿದ್ಯೆ, ಆರೋಗ್ಯ ಭಾಗ್ಯ, ಹಾಗೆ ಐಶ್ವರ್ಯ, ನಾವೆಲ್ಲ ಪ್ರಶಾಂತವಾಗಿ ಸರಳವಾದ ಸುಂದರವಾದ ಜೀವನ ಮಾಡೋಕ್ಕೆ. ಯಾವುದೋ? ಎಲ್ಲ ಕಲರು, ಓಕೆನಾ? ಅದಕ್ಕೆ 3 ರೆಡಿ ಮಾಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. 2 ಯಂತ್ರ ಬಂದು ಶತ್ರುಗಳ ನಾಶ, ದುಷ್ಟರ ನಾಶ, ಕಲಹ, ಮನೆಯಲ್ಲಿ ಯಾವಾಗ ಜಗಳಗಳಾಗುತ್ತಲ್ಲ ಅದೆಲ್ಲ ಆಗಬಾರ್ದು ಅಂತ ಈ ರೆಡ್ಡು, ಪಿಂಕು, ಆಮೇಲೆ ವೈಟ್ ಕಲರ್ ಇರೋ ದಾರ, ಗೊತ್ತಾಯ್ತಲ್ಲ? 2. ಇನ್ನು ಎಲ್ಲ ಕಲರು ಅಭಿವೃದ್ಧಿಗೆ, ನಮ್ಮದು ಅಭಿವೃದ್ಧಿ, ಅಂಗಡಿ ಇರ್ಬೋದು, ಮನೆ ಇರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ, ಗೊತ್ತಾಯ್ತಲ್ಲ? ಎಲ್ಲ ಕಲರು. ಅದು ಶಾಂತಿಗೋಸ್ಕರ ಎಲ್ಲದು, ಅಶಾಂತಿ ಏನು ಇರೋಲ್ಲ ಅದರಲ್ಲಿ, ಗೊತ್ತಾಯ್ತಲ್ಲ? ಆಮೇಲೆ ನೋಡಿ ಅಲ್ಲೆಲ್ಲ ಪೌಡ್ರ್ ಹಾಕಿದ್ದೀನಿ. ಏನು ಪೌಡ್ರ್ ಅಂದರೆ ವಿಭೂತಿ, ಇದು ಯಾವುದೋ ಪೌಡ್ರು, ವಿಭೂತಿ ಪೌಡ್ರು, ಇದು ವಿಭೂತಿ, ಭಾಳ ಸೆಂಟ್ ಇರುತ್ತೆ. ಇದೆಲ್ಲ ಹಾಕಿದ್ದೀನಿ ನಾನು, ನೀವು ನೋಡಲಿಲ್ಲ ಅವಾಗಲೇ ನಾನು ಹಾಕಿದ್ದೀನಿ ನೋಡಿ. ಇದು ವಿಭೂತಿ ಹಾಕಬೇಕೆಲ್ಲ ಮೇಲೆ ಸಿಂಪಡಣೆ ಮಾಡಬೇಕು. ಅದೇ ರೀತಿ ಅಷ್ಟಗಂಧ ಕೂಡ ಆಗಬೇಕು, ಹಾಗೆ ಅರ್ಶಿನ ಕುಂಕುಮ ಕೂಡ ಆಗಬೇಕು, ಹಾಗೆ ಗೋರಚಾರ ಕೂಡ ಇದು ಮಾಡಬೇಕು, ಗೊತ್ತಾಯ್ತಲ್ರಿ? ಇದೆಲ್ಲ ರೆಡಿ ಮಾಡಿ ಆದ್ಮೇಲೆ ದೀಪ ಉರಿತಾ ಇರಬೇಕು ನೋಡಿ. ಅಶ್ವಿನಿ ಕುಮಾರರ ಗಂಧ ಇದು. ಏನು ಹೇಳಿದ್ನಿ? ಅಶ್ವಿನಿ ಕುಮಾರರ ಗಂಧ, ಗೊತ್ತಾಯ್ತಲ್ಲ? ಈ ಗಂಧನೂ ಕೂಡ ಎಲ್ಲ ಕಾಯಿಗಳಿಗೂ ಆಲ್ರೆಡಿ ನಾನು ಹಾಕಿದ್ದೀನಿ, ಪಟ್ಟಾಗೆ ಬೆಳೆದಿದ್ದೀನಿ ಚೆಂದಾಗಿ. ನೀವು ನೋಡಲಿ ಅಂತ ಇನ್ನೊಂದು ಸಾರಿ ಹಂಗೆ ಮಾಡ್ತಾಯಿದ್ದೀನಿ, ಓಕೆನಾ? ನೋಡ್ಕೊಳ್ಳಿ, ಈ ರೀತಿ ಮಾಡ್ಕೋಬೇಕು. ಆಮೇಲೆ ಅರ್ಶಿನ ಕುಂಕುಮ ಇರುತ್ತೆ, ಅದು ನೋಡ್ಕೊಳ್ಳಿ. ಅರ್ಶಿನ ಹಾಕ್ಕೋಬೇಕು, ಅರ್ಶಿನ ಕುಂಕುಮ ಇಟ್ಕೊಳ್ಳಿ. ಅರ್ಶಿನ ಕೂಡ ಹಾಕ್ಕೋಬೇಕು. ಇದು ಕುಂಕುಮ ಬೇಡ, ಕುಂಕುಮ ಅರ್ಶಿನ, ಮೊದಲು ಅರ್ಶಿನ ಹಾಕಬೇಕು, ಗೊತ್ತಾಯ್ತಾ? ಫಸ್ಟ್ ಅರ್ಶಿನ ಹಾಕಬೇಕು. ನಾನು ಕುಂಕುಮ ಹಾಕ್ಬಿಟ್ಟೆ, ಇರಲಿ, ಮೊದಲು ಅರ್ಶಿನ ಹಾಕಿ ನೀವು, ಆಮೇಲೆ ಕುಂಕುಮ ಹಾಕೊಳ್ಳಿ, ಓಕೆನಾ? ಆಮೇಲೆ ಏನಪ್ಪ ಅಂದರೆ ಇಷ್ಟಾದಮೇಲೆ ಒಂದು ಗೋರೋಜನ ಬರುತ್ತೆ ನೋಡ್ರಿ, ಗೋರೋಜನ ಬರುತ್ತೆ. ಇದು ಹಾಕಿ, ಗೋರೋಜನ ಇರುತ್ತೆ ಇದರಲ್ಲಿ. ಇದು ಓಪನ್ ಮಾಡಿದ್ರೆ ಬರುತ್ತೆ. ನನ್ನ ಕೈಯಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ ಒಂದೇ ಕೈಯಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಈಗ ಗೋರೋಜನ ನೋಡ್ರಿ, ಇದು ಎಲ್ಲದಕ್ಕೂ ಆಲ್ರೆಡಿ ನಾನು ಹಾಕಿದ್ದೀನಿ, ನೀವು ನೋಡೋಕ್ಕೆ ಸುಮ್ಮನೆ ತೋರಿಸ್ತಾಯಿದ್ದೀನಿ, ಓಕೆನಾ? ಅದನ್ನು ಏನೋ ಒಂದು ಸ್ಪೂನ್ ಥರ ಏನೋ ಒಂದು ಇಟ್ಕೊಳ್ಳಿ, ಕಡ್ಡಿ. ನಾನು ಐಸ್ ಕ್ರೀಮ್ ತಿಂತಾರಲ್ಲ ಅದು ಇಟ್ಕೊಬಿಟ್ಟಿದ್ದೀನಿ. ಐಸ್ ಕ್ರೀಮ್ ತಿಂತಾರಲ್ಲ ಅದು ಒಂದು ಎಕ್ಸ್ಟ್ರಾ ಆಯಿತು ಮನೆಯಲ್ಲಿ, ಅದನ್ನೇ ಹಾಕೊಬಿಟ್ಟಿದ್ದೀನಿ. ಇದರಲ್ಲಿ ಹಂಗೆ ಎಲ್ಲ ಚೆನ್ನಾಗಿ ಬಳ್ಕೊಬಿಟ್ಟು ಎಲ್ಲದಕ್ಕೂ ಹಾಕಿ, ಪೇಸ್ಟ್ ಥರ ಹಾಕಿ, ಒಂದೊಂದು ಚೂರು ಹಾಕ್ರಿ, ಸಾಕು, ನಡೀತದೆ. ನಾನು ಹಾಕಿದ್ದೀನಿ, ನೀವು ಹಾಕ್ಕೊಳ್ಳಿ, ಓಕೆನಾ? ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಗಮ್ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಒಂದು ಗಮ್ ಇಟ್ಕೋಬೇಕು. ಗಮ್ ಅಂತ ಏನು ಹೇಳ? ಅಂಟು ಅಂತೀರಿ, ಅಂಗಡಿಯಲ್ಲಿ ಸಿಗುತ್ತೆ, ಅದು ತಗೊಳ್ಳಿ ಗಮ್ಮು, ಬುಕ್ಸ್ ಅಂಗಡಿಯಲ್ಲಿ ಅದು ಹಾಕಬೇಕು. ಯಾಕೆಂದರೆ ದಾರ ಕಾಯಿ ಮೇಲೆ ಬಿಟ್ಟೋಗ್ಬಿಡ್ತದೆ, ನೆನ್ಪಿಟ್ಕೊಳ್ಳಿ. ದಾರ ಇರ್ತದಲ್ಲ ಅದು ಬಿಟ್ಟೋಗ್ಬಿಡ್ತದೆ. ಇದಾದಮೇಲೆ ನೀವು ದೀಪ ಬೆಳಗಬೇಕು. ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಸಪ್ತಮಾತ್ರೆಗೆ, ಅಷ್ಟೈಶ್ವರ ಮತ್ತು ನವಶಕ್ತಿ ದುರ್ಗೆಯನ್ನು ಸ್ಮರಿಸ್ತಾ, ಭವಾನಿಯನ್ನು, ಹಾಗೆ ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಗೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವಿಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಎಲ್ಲ ದೇವತೆಗಳ ಸ್ಮರಣೆ ಮಾಡಬೇಕು. ಅವ್ರು ಸ್ಮರಣೆ ಮಾಡಿ ಬೀಜಾಕ್ಷರ ಮಂತ್ರ ಇರುತ್ತೆ, ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಸರ್ವಕಾರ್ಯ ಸಿದ್ಧಿ ಅಥವಾ ಮಹಾಲಕ್ಷ್ಮಿದು, ಅದನ್ನು ಹೇಳ್ಕೋಬೇಕು. ಇಷ್ಟಕ್ಕೆ ಮುಗಿಯುತ್ತೆ, ಓಕೆನಾ? ಅಥವಾ ಯಾರಾದರೂ ಆಫೀಸ್ಗಳಿಗೆ, ಅಂಗಡಿಗಳಿಗೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರೆ, ಅಥವಾ ವ್ಯಾಪಾರ ಮಾಡೋರು, ಅಥವಾ ಇನ್ನೇನೋ ಇಂಟ್ರ್ಯೂಗೆ ಹೋಗೋರು, ಅಥವಾ ಇನ್ನೇನೋ ಕೆಲಸ ಕಾರ್ಯ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗ್ತಕ್ಕಂಥವರು, ಈ ಒಂದು ಕಾಯಿಗಳೇನಿದೆ ಶ್ರೀಫಲ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದರೆ ಮಹಾಸರಸ್ವತಿ, ಬ್ರಾಹ್ಮಿ ಶಕ್ತಿ, ಹಾಗೆ ಶ್ರೀ ಹರಿಶಕ್ತಿ, ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಶಕ್ತಿ, ಹಾಗೆ ಮಹೇಶ್ವರಿ, ಮಹೇಶ್ವರ ಶಕ್ತಿ, ಒಟ್ಟಾರೆ ಸಪ್ತ ಮಾತೃಕಾ ಶಕ್ತಿ, ಅಪ್ಸರೆಯರು, 6 ಅಪ್ಸರೆಯರು, 6 ಅಪ್ಸರೆಯರು, ಅಪ್ಸರೆಯರು ಅಂತಿರಲ್ಲ, 6 ಷಣ್ಮುಖ ತಾಯಂದರು. ಹೀಗೆ ಹೆಣ್ಣು ದೇವತೆಗಳ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ ಗಂಡ ದೇವತೆಗಳು ಏನೂ ಕಾರ್ಯ ಮಾಡೋಕ್ಕಾಗಲ್ಲ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ, ಅವರ ಸಹಕಾರ ಇಲ್ಲ ಅಂದರೆ ಯಾವುದೇ ಗಂಡು ದೇವತೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲ, ಯಾವುದೋ ಒಂದು ಬೀಜಾಕ್ಷರ ಮಂತ್ರ, ದೈವ ಗುರುವಿನ ಸಹಾಯ ಬೇಕು ಬ್ರಹ್ಮಚಾರಿಗಳಿಗೆ. ಇಲ್ಲ ಅಂದರೆ ಹೆಂಡ್ತಿ ಇರಬೇಕು, ಒಳ್ಳೆಯ ಹೆಂಡ್ತಿ. ಇದೇನಪ್ಪ ಅಂದರೆ ಶ್ರೀಫಲ ಮಹಾಲಕ್ಷ್ಮಿಗೆ ಭಾಳ ಇಷ್ಟ.
ಆಹಾರ ರೆಡಿಯಾಗಿದೆ. ನಿಮ್ಮ ಅಂಗಡಿ ಇರ್ಬೋದು, ವ್ಯಾಪಾರ ಬಗ್ಗೆ ಅಭಿವೃದ್ಧಿಗೆ, ವ್ಯಾಪಾರ ಅಭಿವೃದ್ಧಿಗೆ ಆಫೀಸ್ ಇರ್ಬೋದು, ಯಾವುದೋ ಒಂದು ಆಫೀಸ್ ಇರ್ಬೋದು, ಅದು ಅಭಿವೃದ್ಧಿಗೆ. ಹಾಗೆ ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು, ಅದು ಅಭಿವೃದ್ಧಿಗೆ. ಹಾಗೆ ಹೋಟೆಲ್ ಇರ್ಬೋದು, ಹಾಗೆ ಯಾವುದೋ ಒಂದು ತರಕಾರಿ ಅಂಗಡಿ ಅಥವಾ ರೇಷನ್ ಅಂಗಡಿ, ಅಥವಾ ಗಾಡಿಗಳಿರ್ತಾವಲ್ಲ, 2 ವೀಲರ್, 4 ವೀಲರ್, 3 ವೀಲರ್, ಹೀಗೆ ಹೆವಿ ಗಾಡಿ, ಲೈಟ್ ಗಾಡಿ ಎಲ್ಲ. ಒಟ್ಟಾರೆ ಇದು ಶ್ರೀ ಶಕ್ತಿ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಒಂದು ಶಕ್ತಿ ಇದರಲ್ಲಿರುತ್ತೆ. ಆದಿಲಕ್ಷ್ಮಿನೇ ಮಹಾಕಾಳಿ, ಮಹಾಕಾಳಿನೇ ಆದಿಲಕ್ಷ್ಮಿ. ಇಲ್ಲಿ ಎರಡಿದಾವೆ ನೋಡ್ರಿ ಕಲ್ಲರು. ಇದು ಯೆಲ್ಲೋ ಕಲರ್ ಇದೆ ನೋಡ್ಕೊಳ್ಳಿ. ಈ ಯೆಲ್ಲೋ ಕಲರ್ ಏನಕ್ಕಪ್ಪ ಅಂದರೆ, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೂ ಯಾರು ಬರ್ತಾಯಿದ್ರೆ ಸಾಕು, ಏನೋ ನಮಗೆ ಒಂದಷ್ಟು ಸಂಸಾರ ನಡೆಯಲಿಕ್ಕೆ ಅಭಿವೃದ್ಧಿ ಆದರೂ ಸಾಕು, ಏನೋ ಮಕ್ಕಳು ಮರಿ ಸಂಸಾರ ಸರಾಗವಾಗಿ, ಸುಗಮವಾಗಿ, ಸುಖಾಂತವಾಗಿ ಸಾಗಿದ್ರೆ ಸಾಕು ಸಂಸಾರ ಅನ್ನೋರ್ಗಿದು ಯೆಲ್ಲೋ ಕಲರ್. ಅಭಿವೃದ್ಧಿ ಆಗುತ್ತೆ. ವಿದ್ಯೆ, ಬುದ್ಧಿ, ಸಿದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಆದರೆ ನಾವು ಯಾರ ತಂಟೆಗೆ ಹೋಗಲ್ಲ, ಒಂಥರ ಸೈಲೆಂಟು ಇದು. ಓಕೆನಾ? ಇದು ಹಂಗಲ್ಲ. ಇದು ಹೆಂಗಪ್ಪ ಅಂದರೆ, ಯಾರ್ಯಾರೋ ಶತ್ರುಗಳಿರ್ತಾರೆ, ಅಯೋಗ್ಯರು, ಪಾಪಿಗಳು, ನೀಚ ನಿಕೃಷ್ಟರು, ಕೆಟ್ಟವರು, ಅವ್ರನ್ನ ನಾಶ ಮಾಡುತ್ತೆ ಇದು. ಶತ್ರುಗಳನ್ನು ದೂರ ಆಟುತ್ತೆ. ಹಾಗೆ ದೃಷ್ಟಿ ಅಂದರೆ ಏನು? ಕಣ್ಣು ದೃಷ್ಟಿ, ಇನ್ನೊಂದು ಮತ್ತೊಂದು. ಹಾಗೆ ಈ ಒಂದು ಯಾರಾದರೂ ಮಾಟ ಮದ್ದು, ಮಾಯ ಮಾಟ ಮದ್ದು ಅಂತಿರಲ್ಲ ನೀವು, ಕೆಡಿಸಿದ್ರೆ ಅದಕ್ಕೆ ಆರೋಗ್ಯ ಕೆಟ್ಟಿರುತ್ತಲ್ಲ, ಆರೋಗ್ಯ ದೈಹಿಕವಾಗಿ ಆರೋಗ್ಯ ಕೆಟ್ಟಿದ್ರು, ಮಾನಸಿಕವಾಗಿ ಭೂತ ಪ್ರೇತ ಪಿಶಾಚಿಗಳು, ಬ್ರಹ್ಮರಾಕ್ಷಸ ಅದಕ್ಕೂ ಇದಾಗುತ್ತೆ. ಯಾಕಂದರೆ ಶ್ರೀಫಲ ಒಂದೇ 2 ಕಾಯಿಗಳು. ಆದರೆ ಕಲ್ಲರ್ ದಾರ ಇದೆ ನೋಡ್ರಿ, ಕಲ್ಲರ್ ದಾರ ಬೇರೆ ಬೇರೆ ಇರುತ್ತೆ ನೋಡ್ರಿ, ಕಲ್ಲರ್ ದಾರ ಬೇರೆ ಬೇರೆ ಇರುತ್ತೆ ನೋಡ್ಕೊಳ್ಳಿ. ಶ್ರೀಫಲ 2 ಒಂದೇ, ಆದರೆ ಕಲ್ಲರ್ ದಾರಗಳು ಬೇರೆ ಬೇರೆ ಇರುತ್ತೆ ನೋಡ್ಕೊಳ್ಳಿ. ಈ ಕಲ್ಲರುಗಳು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ. ಅರ್ಥ ಆಯ್ತಲ್ಲ? ಇದರಲ್ಲಿ ನೋಡಿ ಕಲ್ಲರು ರೆಡ್ಡು, ವೈಟು, ಬ್ಲ್ಯಾಕ್ ಇದೆ. ಓಕೆನಾ? ಇದರಲ್ಲಿ ನೋಡ್ರಿ ಓನ್ಲಿ ಎಲ್ಲೋ ಇದೆ. ಓಕೆನಾ? ಡಿಫ್ರೆಂಟ್. ಇದೇನಿದ್ರು ಎಲ್ಲೋ ಇರೋದು ವಿದ್ಯಾ, ಜ್ಞಾನ, ಅಭಿವೃದ್ಧಿ, ಶಾಂತಿ, ಏನೋ ಸಂಸಾರ ನಡಿಬೇಕು ಶಾಂತವಾಗಿ, ಸರಳವಾಗಿದೆ. ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಇದು. ಅದೇ ಆದಿಶಕ್ತಿ, ಪರಾಶಕ್ತಿ, ನವಶಕ್ತಿ ದುರ್ಗೆ, ನವಶಕ್ತಿ ಕಾಳಿ, ಮಹಾಕಾಳಿ, ರೌದ್ರ ಅವತಾರ ಇರ್ತದೆ, ದುಷ್ಟ ಸಂಹಾರ ಇದು. ಯಾಕಂದರೆ ನೋಡಿ ಕಲ್ಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಡೇಂಜರ್ ಈ ರೀತಿ 2 ಇರ್ತವೆ. ಇದನ್ನು ನೀವು ತೊಗೊಂಡು ಇದಕ್ಕೆಲ್ಲ ನಾವು ಬೀಜಾಕ್ಷರ ಮಂತ್ರ ಎಲ್ಲ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಬೇಕಾದವ್ರು ತೊಗೋಬೋದು. ಇದು ವ್ಯಾಪಾರದ ದೃಷ್ಟಿಯಿಂದ ನಾವು ಮಾಡ್ತಾಯಿಲ್ಲ. ಹಿಂದೂ ಧರ್ಮ, ಸನಾತನ ಧರ್ಮ ಈಗಾಗಲೇ ಹಾಳಾಗಿದೆ. ತಕ್ಷಶಿಲೆ ಯೂನಿವರ್ಸಿಟಿ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಏಷ್ಯಾ ಖಂಡದಲ್ಲೇ ಅಥವಾ ವಿಶ್ವದಲ್ಲೇ ಚಾಣಕ್ಯ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಇವರೆಲ್ಲ ಅದನ್ನು ಎಷ್ಟೋ ಕಷ್ಟಪಟ್ಟು ಬೆಳೆಸಿದಂಥವ್ರು. ಅದನ್ನು ನಾಶ ಮಾಡಿಬಿಟ್ರು ಪರದೇಶಿಯರು. ಆಗ ಎಷ್ಟೋ ಗ್ರಂಥಗಳು, ಅಮೂಲ್ಯವಾದ ಗ್ರಂಥಗಳು, ಜ್ಞಾನ ನಾಶ ಆಗೋಯ್ತು, ಎಲ್ಲ ಹೋಯ್ತು, ಏನಿಲ್ಲ ಒರಿಜಿನಾಲಿಟಿ. ಆದರೆ ಈಗ ಅಲ್ಲಿ ಇಲ್ಲಿ ಹೇಳ್ಕೊತಾರೆ, ದೊಡ್ಡ ದೊಡ್ಡ ಗುರುಗಳಾಗ್ಬಿಟ್ಟವ್ರು ಎಲ್ಲರೂ. ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಹೇಳ್ಕೊತಾರೆ ಬಿಡ್ರಿ. ಎಲ್ಲ ಹುಡುಕಿದ್ರೆ ಯಾರೋ ಇಬ್ಬರು ಒಳ್ಳೆಯವ್ರು ಸಿಗ್ತಾರೆ ಗುರುಗಳು ಅಷ್ಟೇ, ಇನ್ನೆಲ್ಲ ಅವರೇ. ಓಕೆ, ಬೇಡ ಬಿಡ್ರಿ. ನಮ್ಮ ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮ. ಎಲ್ಲಿ ನೋಡಿದ್ರೆ ಅಲ್ಲಿ ನಮಗೆ ರಾಮನ ನಾಮ, ರಾಮನ ಸ್ವರೂಪ, ಹನುಮಂತನ ಸ್ವರೂಪ, ಹನುಮಂತನ ನಾಮ, ಆ ಜಗನ್ಮಾತೆಯರು, ಆ ತ್ರಿಮೂರ್ತಿ ಶಕ್ತಿ, ಸಚ್ಚಂದ್ರಾದಿ ದೇವತಾ ಶಕ್ತಿ, ಗುರುಶಕ್ತಿ, ಋಷಿಮುನಿಗಳ ಶಕ್ತಿ, ಎಲ್ಲರ ಶಕ್ತಿ, ಮೂಲಾಧಾರ ಸ್ವಾಮಿ, ಸಿದ್ಧಿ ಬುದ್ಧಿ, ಧೂಮ್ರಕೇತು, ಕಲ್ಗೆ ಚಿಂತಾರ, ವಿದ್ಯಾ, ಮಹಾಗಣಾಧಿಪತಿಯಿಂದ ಶ್ರೀ ವಿಲ್ಲಿಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯರು, ಎಲ್ಲ ಯಕ್ಷ ಯಕ್ಷಿಣಿ ಪ್ರಕೃತಿ ಶಕ್ತಿ, ಓಂ ಶ್ರೀ ಆದಿಶಯ ಶಕ್ತಿ ನಾಗರಾಜ ಸ್ವಾಮಿ, ಅವರ ಶಕ್ತಿ ಎಲ್ಲ ಕಡೆ ಇರುತ್ತೆ. ಆದಿಶಕ್ತಿ, ಪರಾಶಕ್ತಿ, ಓಂ ಶ್ರೀ ಆದಿಲಕ್ಷ್ಮಿ ಶಕ್ತಿ. ಗೊತ್ತಾಯ್ತಲ್ಲ? ನಾವು ಉಳಿಸ್ಬೇಕು, ಬೆಳೆಸ್ಬೇಕು, ಸದ್ಬಳಕೆ ಮಾಡ್ಕೋಬೇಕು ಅಲ್ವಾ? ಆವಾಗಲೇ ನಾವು ಉದ್ಧಾರ ಆಗೋದಿಲ್ಲ. ಅಂದರೆ ಹಿಂಗೆ ಆಗ್ತೀವಿ. ಏನೂ ಮಾಡಿಲ್ಲ, ಕೂತ್ಕೊಂಡ ಕಡೆ ಊಟ ಏನೂ ಮಾಡಲ್ಲ ನಾನು ಅಂದ್ರೆ ಅವ್ರಿಗೆ ಯಾರಪ್ಪ ಊಟ ಹಾಕೋದು? ಇಲ್ಲ, ನೀವು ಹೇಳಿ. ಯಾವಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾವು ಉದ್ಧಾರ ಆದರೆ ಸಾಲದು, ನಾವು ಮಾಡೋ ಕೆಲಸದಿಂದ 10 ಜನ ಉದ್ಧಾರ ಆಗಬೇಕು. ಆ ಉದ್ದೇಶ ಇಟ್ಕೊಂಡು ನಾನು ಧರ್ಮ ಸಂಸ್ಥಾಪನೆ, ಧರ್ಮ ಉದ್ಧಾರ, ನಾಶ ಆಗಿರೋ ಧರ್ಮ ಮತ್ತೆ ಹುಟ್ಟಬೇಕು, ಒರಿಜಿನಾಲಿಟಿಯಾಗಿ ಈ ಜಗತ್ತಿಗೆ ಏನಾದರೂ ಕೊಡಬೇಕು. ಅದಕ್ಕೆ ನನ್ನಿಂದ ಏನು ಸಾಧ್ಯ ಅದು ಕೊಡ್ತಾಯಿದ್ದೀನಿ. ಮಹಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ನಿಮಗೆ ಒಳ್ಳೇದು ಬಳಸ್ಕೊಳ್ಳಿ. ಓಕೆನಾ?
ಓಕೆ. ಹಾಗೆ ಮಹಾಲಕ್ಷ್ಮಿ ಶ್ರೀಫಲದಿಂದ ಏನೆಲ್ಲ ಉಪಯೋಗ ಅಂತ ಮುಂದೆ ನೋಡಿ. ಮುಂದೆ ಆಲ್ರೆಡಿ ಆ ವಿಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೀನಿ, ಇನ್ನೂ ಒಂದು ಸಾರಿ ನೋಡ್ಬಿಡಿ. ಈಗ ನಿಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಿಂದಿನ ವಿಡಿಯೋ ನೋಡಿ, ಮೊದಲು ನೋಡಿ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋನ ಈಗ ನೋಡ್ಕೊಳ್ಳಿ. ಓಕೆನಾ? ನೋಡ್ಕೊಳ್ಳಿ, ಮುಂದೆ ಬರುತ್ತೆ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ಮಹಾಲಕ್ಷ್ಮಿಯ ವಶೀಕರಣ ಮಂತ್ರ ಸಿದ್ಧಿಗೆ ಬೇಕಾದಂತಹ ಉತ್ತಮವಾದ ಒಂದು ಫಲ, ಅದನ್ನೇ ನಾವು ಶ್ರೀಫಲ ಅಂತ ಕರಿತೀವಿ. ಶ್ರೀಫಲ ಅಂದರೆ ಇದೊಂದು ಚಿಕ್ಕದಾದ ಪುಟ್ಟದಾದ ತೆಂಗಿನಕಾಯಿ ಥರ ಇರುತ್ತೆ. ಸೇಮ್ ತೆಂಗಿನಕಾಯಿ ಹೇಗಿರುತ್ತೆ ಹಾಗೆ ಇರುತ್ತೆ. ಆದರೆ ಇದರ ಮೇಲೆ ತೆಂಗಿನಕಾಯಿ ಹೇಗೆ ಜುಟ್ಟಿರುತ್ತೆ ಅಂದರೆ ಗರಿಗರಿಯಾಗಿ ಅದಕ್ಕೆ ನಾರೆಲ್ಲ ಇರುತ್ತೆ ತೆಂಗಿನಕಾಯಿಗೆ, ಅದೇ ಥರ ಶ್ರೀಫಲಕ್ಕೆ ಇರುತ್ತೆ. ಶ್ರೀಫಲದ ಮೇಲೆ ನಾರು ಇರುತ್ತೆ. ಈ ನಾರು ನಾವು ಸ್ವಲ್ಪ 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 ತೆಗಿಬೋದು, ನೋಡ್ಬೋದು. ನೋಡೋಕ್ಕೆ ಸುಂದರವಾಗಿ, ಸೌಮ್ಯವಾಗಿ, ಅತ್ಯಾಕರ್ಷವಾಗಿರ್ತಕ್ಕಂಥ ಈ ಶ್ರೀಫಲ ಅತ್ಯಂತ ಉತ್ತಮವಾದುದು ಶ್ರೀ ಮಹಾಲಕ್ಷ್ಮಿ ಪೂಜೆಗೆ. ಶ್ರೀ ಮಹಾಲಕ್ಷ್ಮಿ ಪೂಜೆಗೆ ಸಾಕಷ್ಟು ಮಂದಿ ಸ್ತ್ರೀಯರು, ಮಹಾಲಕ್ಷ್ಮಿ ಭಕ್ತರಾದಂತಹ, ಅಭಿಮಾನಿಗಳಾದಂತಹ, ಗುರುಮಕ್ಕಳಾದಂತಹ ಸಾಕಷ್ಟು ಮಂದಿ ಸ್ತ್ರೀಯರು ಮಹಾಲಕ್ಷ್ಮಿಯನ್ನು ಶುಕ್ರವಾರ ಅಥವಾ ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ರತಗಳಲ್ಲೂ ಅಥವಾ ಪುಣ್ಯಕಾಲಗಳಲ್ಲಿ, ಪುಣ್ಯ ನಕ್ಷತ್ರಗಳಲ್ಲಿ ಅಥವಾ ಗ್ರಹಬಾಲಗಳು ಕೂಡಿರತಕ್ಕಂಥ ಸಮಯದಲ್ಲಿ ಅಥವಾ ಹುಣ್ಣಿಮೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಕ್ಕಂಥ ಎಲ್ಲ ರೀತಿಯ ಭಕ್ತರು ಅವರು, ಅದರಲ್ಲೂ ಹೆಚ್ಚಾಗಿ ಹೆಂಗಳೆಯರು, ಸ್ತ್ರೀಯರು ಈ ಒಂದು ಶ್ರೀಫಲವನ್ನು ಉಪಯೋಗಿಸಿದ್ರೆ ಬಹಳ ಉತ್ತಮ. ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥ ದಿನಗಳಲ್ಲಿ ಈ ಮಹಾಲಕ್ಷ್ಮಿ ಯಾವುದನ್ನ ಇಷ್ಟಪಡ್ತಾಳೆ, ಯಾವ ಹೂವನ್ನು, ಯಾವ ಕಾಯಿಯನ್ನು, ಯಾವ ಹಾರವನ್ನು, ಯಾವ ವಸ್ತುಗಳನ್ನು, ಯಾವ ನೈವೇದ್ಯವನ್ನು ಮಹಾಲಕ್ಷ್ಮಿ ಇಷ್ಟಪಡ್ತಾಳೆ ಅದನ್ನು ತಿಳ್ಕೊಂಡು ನಾವು ಮಹಾಲಕ್ಷ್ಮಿಯನ್ನು ಆರಾಧಿಸಿದ್ರೆ ಉತ್ತಮವಾದ ಫಲ, ಹಾಗೆ ಹೆಚ್ಚಿನ ಫಲಿತಾಂಶ ನಮಗೆ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಮೊದಲು ನಾವು ಯಾವುದೇ ದೇವತೆಗಾಗಲಿ, ಯಾವುದೇ ಗುರುಗಾಗಲಿ, ಯಾವುದೇ ಸ್ನೇಹಿತನಿಗಾಗಲಿ ಅಥವಾ ಯಾರೇ ಬಂಧುಗಳಾಗಲಿ ಅಥವಾ ಇನ್ಯಾರೇ ಆಗಲಿ, ಅತಿಥಿಗಳಾಗಲಿ, ಅವ್ರಿಗೇನು ಬೇಕು, ಅವ್ರಿಗೆ ಯಾವ್ದು ಇಷ್ಟ, ಅವ್ರು ಏನು ತಿಂತಾರೆ, ಏನು ಕುಡಿತಾರೆ, ಅವರು ಯಾವುದ್ರ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ, ಯಾವುದಕ್ಕೆ ಆಕರ್ಷಿತರಾಗ್ತಾರೆ ಅದನ್ನು ನಾವು ತಿಳ್ಕೊಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಗುರುಗಳು, ಮಹಾತ್ಮರು, ಪೂಜಾರಿಗಳು, ಪೂಜೆ ಮಾಡೋರು, ಯಂತ್ರಿಕರು, ಮಾಂತ್ರಿಕರು, ಹಾಗೆ ಸಿದ್ಧ ಪುರುಷರು ಇವರೆಲ್ಲ ಕೆಲವೊಂದು ತಂತ್ರಗಳನ್ನು ಬಳಸಿದರು. ಅದು ಗಿಡಮೂಲಿಕೆ ಇರ್ಬೋದು, ಅಥವಾ ಕಾಯಿ ಇರ್ಬೋದು, ಬೇರೆ ಇರ್ಬೋದು, ಅಥವಾ ಯಾವುದೋ ಒಂದು ಯಂತ್ರ, ಬೀಜಾಕ್ಷರ, ಮಂತ್ರ ಇರ್ಬೋದು. ಹಾಗೆ ಮಹಾಲಕ್ಷ್ಮಿಗೆ ಇಷ್ಟವಾದಂತಹದ್ದು ಕೆಲವೊಂದು ಪದಾರ್ಥಗಳು ಇರುತ್ತೆ. ನಿಮಗೆ ಗೊತ್ತಿದೆ, ಕೆಂಪು ಗುಲಗಂಜಿ ಮೊದಲನೇದಾಗಿ. ಕೆಂಪು ಗುಲಗಂಜಿ ಮಹಾಲಕ್ಷ್ಮಿಗೆ ಇಷ್ಟ ಇರುತ್ತೆ, ಕೆಂಪು ಗುಲಗಂಜಿ. ಅದಾದ್ಮೇಲೆ ನಿಮಗೆ ಸಾಕಷ್ಟು ಒಂದು ಈಗ ಕವಡೆ, ಲಕ್ಷ್ಮೀ ಕವಡೆ ಬರುತ್ತೆ. ಲಕ್ಷ್ಮೀ ಕವಡೆ ನಿಮಗೆ ಗೊತ್ತಿದೆ. ಹೀಗೆ ಸಾಕಷ್ಟು ಪದಾರ್ಥಗಳು ಲಕ್ಷ್ಮಿ ಇಷ್ಟಪಡ್ತಾಳೆ. ಅದರಲ್ಲಿ ಶ್ರೀಫಲ ಕೂಡ ಒಂದು. ಈ ಶ್ರೀಫಲ ಮಹಾಲಕ್ಷ್ಮಿಯ ಒಂದು ಪೂಜೆಯಲ್ಲಿ ಇದನ್ನು ಬಳಸಿ ಬೇರೆ ಎಲ್ಲ ರೀತಿಯ ಪೂಜೆಯನ್ನು ನೀವೇ ಮಾಡ್ಕೋಬೋದು. ನಿಮಗೆ ಗೊತ್ತಿದೆ, ಊದ್ಕಡ್ಡಿ ಹಚ್ಚುತ್ತೀರಾ, ಗಂಧದ ಕಡ್ಡಿ ಹಚ್ತೀರಾ, ದೀಪ ಹಚ್ಚುತ್ತೀರಾ, ಕರ್ಪೂರ ಬೆಳಗ್ತೀರಾ, ಹಣ್ಣು ಹಂಪಲಕಾಯಿ ಇಡ್ತೀರಾ, ಹಾಗೆ ಅರ್ಶಿನ ಕುಂಕುಮ ಇಡ್ತೀರಾ, ಹೂವುಗಳಿಂದ ಅಲಂಕಾರ ಮಾಡ್ತೀರಾ, ಸಾಧ್ಯವಾದರೆ ವಸ್ತ್ರಾಲಂಕಾರ ಮಾಡ್ತೀರಾ. ಹಾಗೆ ಲಕ್ಷ್ಮಿಗೆ ಬೇಕಾದ ಬೆಳ್ಳಿದೋ ಬಂಗಾರದ ಯಾವುದೋ ಒಂದು ಮುಖವಾಡ, ಕವಚವನ್ನು ಕೂಡ ಹಾಕಿ ಪೂಜೆ ಮಾಡ್ತೀರಾ. ಇದು ಹಬ್ಬಗಳಲ್ಲಿ ಅಲ್ಲದೆ ಶುಕ್ರವಾರ ಟೈಮಲ್ಲೂ, ಅದರಲ್ಲೂ ಸ್ತ್ರೀಯರು ಮಾಡ್ತಕ್ಕಂಥ ಬಹಳ ಇಷ್ಟವಾದ ಪೂಜೆ ಲಕ್ಷ್ಮಿಗೆ. ಬರೀ ಲಕ್ಷ್ಮಿ ಸ್ತ್ರೀಯರಿಗೆ ಮಾತ್ರ ಸೀಮಿತ ಅಲ್ಲ. ನಮ್ಮಂಥ ಸಾಧುಗಳು, ಯೋಗಿಗಳು, ತಪಸ್ವಿಗಳು, ಸಿದ್ಧರು, ಪುರುಷರು, ಹಾಗೆ ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಕೋಮಿನವರಾಗಿರಲಿ, ಪ್ರತಿಯೊಬ್ಬರಿಗೂ ಧನಲಕ್ಷ್ಮಿ ಬೇಕು, ಧಾನ್ಯಲಕ್ಷ್ಮಿ ಬೇಕು, ಆರೋಗ್ಯ ಭಾಗ್ಯಲಕ್ಷ್ಮಿ ಬೇಕು, ವೀರಲಕ್ಷ್ಮಿ ಬೇಕು, ಶೂರಲಕ್ಷ್ಮಿ ಬೇಕು, ಸಾಹಸ ಲಕ್ಷ್ಮಿ ಬೇಕು, ಮುಕ್ತಿ ಲಕ್ಷ್ಮಿ ಬೇಕು, ಮೋಕ್ಷ ಲಕ್ಷ್ಮಿ ಬೇಕು, ವಿದ್ಯಾಲಕ್ಷ್ಮಿ ಬೇಕು. ಅಷ್ಟೇಕೆ ಸಿದ್ದೇಶ್ವರಿ, ಹಾಗೆ ಯೋಗಿನಿ, ಮಹಾಯೋಗಿನಿ, ತಪಸ್ವಿನಿ, ಹಾಗೆ ಸಕಲ ಸಿದ್ಧಿಗಳ ಆಗರ, ಹಾಗೆ ಮಹಾಮಾತೆ, ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಆದಿಲಕ್ಷ್ಮಿ, ಮಹಾಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ನಾವು ಪಡ್ಕೋಬೇಕಾದ್ರೆ ನಮಗೆ ಶ್ರೀಫಲ ಅತಿ ಮುಖ್ಯ. ಈ ಶ್ರೀಫಲ ಇಲ್ಲದೆ ಹೋದರೆ ಅಷ್ಟು ಆಕರ್ಷಿತವಾಗಿರಲ್ಲ. ಈ ಶ್ರೀಫಲವನ್ನು ನೀವು 2 ಕಾಯಿಯನ್ನು ಹಿಟ್ಟಾದರೂ ಪೂಜೆ ಮಾಡಿ. ಬಹಳ ಸುಲಭವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಶ್ರೀಫಲ ಸಿಗುತ್ತೆ. ಕೇವಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಟರೆ 2-3 ಸಿಗುತ್ತೆ.
ನೀವು ಇದನ್ನು 8 ಕಾಯಿ ತನ್ನಿ, ಆದಷ್ಟು 8 ಕಾಯಿ ತನ್ನಿ. 8 ಕಾಯಿ ತಂದರೂ ನಡೆಯುತ್ತೆ, ಅಥವಾ 9 ಕಾಯಿ ತಂದರೂ ನಡೆಯುತ್ತೆ, ಅಥವಾ 18 ಕಾಯಿ ತಂದರೂ ನಡೆಯುತ್ತೆ. ನೆನಪಿಟ್ಕೊಳ್ಳಿ, ಅಥವಾ 108 ಕಾಯಿ ತಂದರೂ ನಡೆಯುತ್ತೆ. ಈ ಫಲಗಳನ್ನು ನೀಟಾಗಿ ನೀವು ಒಂದು ಶುದ್ಧವಾದ ಶುಭ್ರವಾದ ಒಂದು ತಟ್ಟೆಯನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಒಂದು ಕೆಂಪು ವಸ್ತ್ರವನ್ನು ಇಟ್ಕೊಳ್ಳಿ. ಅದರಲ್ಲಿ ಈ ಕಾಯಿಗಳನ್ನು ಹಾಕಿ, ಇದಕ್ಕೆ ಗಂಧ, ಅಶ್ವಗಂಧ ಅಂತೀವಿ, ಅಶ್ವಗಂಧ, ಹಾಗೆ ಶುದ್ಧವಾದ ಗೋಗಳಿಂದ ಮಾಡಿದಂಥ ವಿಭೂತಿಯನ್ನು, ಹಾಗೆ ಅರ್ಶಿನ ಕುಂಕುಮ ಇದೆಲ್ಲವನ್ನು ಒಂದೊಂದು ಚೂರು ಹಾಕಿ, ಹಾಗೆ ಇದರ ಜೊತೆಗೆ ಅಕ್ಷತೆ ಕಾಳನ್ನು ಹಾಕಿ, ಸಾಧ್ಯವಾದರೆ ಇದನ್ನು ತಾಂಬೂಲದ ಎಲೆಗಳ ಮೇಲೆ ಇಟ್ಟರೆ ಒಳ್ಳೆಯದು, ಅಥವಾ ಬಾಳೆ ಎಲೆಯಲ್ಲಿ ಇಟ್ಟರೂ ನಡೀತದೆ, ಅಥವಾ ಬೇರೆ ಎಕ್ಕೆ ಎಲೆಗಳು ಬರುತ್ತೆ ನಿಮಗೆ, ಬಿಳಿ ಎಕ್ಕೆ ಗಿಡದ ಎಲೆಗಳನ್ನು ಇಟ್ಟರು ಕೂಡ ನಡೀತದೆ, ಅವುಗಳ ಮೇಲೆ ಅಥವಾ ಅವುಗಳ ಬೇರುಗಳ ಜೊತೆಯಲ್ಲಿ ಈ ಒಂದು ಕಾಯಿಗಳನ್ನು ಇಟ್ಟರೂ ಕೂಡ ನಡೀತದೆ. ಒಟ್ಟಿನಲ್ಲಿ ಒಂದು ತಟ್ಟೆನಲ್ಲಿ ಒಂದು ಶುಭ್ರವಾದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ಕಾಯಿಗಳನ್ನು ಹಾಕಬೇಕಾಗುತ್ತೆ. ಹಾಗೆ ನೀವು ಪ್ರತಿ ಶುಕ್ರವಾರ ಪೂಜೆ ಮಾಡಿ, ಪ್ರತಿದಿನ ಸಂಜೆ ದೀಪ ಹಚ್ಚಿ, ಶುಕ್ರವಾರ ವಿಶೇಷವಾದ ಪೂಜೆ ಮಾಡಿ. ಶುಕ್ರವಾರ ನೀವೇನಪ್ಪ ಮಾಡ್ತೀರಾ ಅಂದರೆ, ಗುರುವಾರ ಮೊದಲೇ ಪುಳಿಯೋಗರೆ ಮಾಡಿ, ಪುಳಿಯೋಗರೆ ಮಾಡಿ ಅವತ್ತು ನೈವೇದ್ಯ ಮಾಡ್ಕೊಳ್ಳಿ. ಇದರಿಂದ ಜ್ಯೇಷ್ಠ ಲಕ್ಷ್ಮಿ ತೃಪ್ತಿ ಆಗ್ತಾಳೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ, ಆಕೆ ತೃಪ್ತಿ ಆಗಬೇಕು, ಆಕೆ ಮನೆ ಬಿಟ್ಟು ಹೋಗಬೇಕು. ಹಾಗೆ ಮನೆ ಬಿಟ್ಟು ಹೋದ ಮೇಲೆ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಮನೆಯನ್ನು ಪ್ರವೇಶ ಮಾಡ್ತಾಳೆ, ಅಥವಾ ಅಂಗಡಿಯನ್ನು ಪ್ರವೇಶ ಮಾಡ್ತಾಳೆ, ಅಥವಾ ಹೋಟೆಲ್ಲು, ಆಫೀಸು, ಫ್ಯಾಕ್ಟ್ರಿನ, ಒಟ್ಟಿನಲ್ಲಿ ನಿಮ್ಮದು ಕೆಲಸ ಕಾರ್ಯಗಳು ಎಲ್ಲಿ ನಡೀತೆ ಅಲ್ಲಿ ಹಾಕಿ ನಿಮ್ಗೆ ಒಲಿಬೇಕು ಆ ವಿಧದಲ್ಲಿ. ಅದಕ್ಕೆ ಪ್ರವೇಶ ಮಾಡ್ತಾಳೆ ಶುಕ್ರವಾರ ನೀವು ಸಂಜೆ ಪಾಯಸ ಗೀಸ ಮಾಡಿ, ಅಥವಾ ಬೆಳಗ್ಗೆ ಪೂಜೆ ಮಾಡಿ ಪಾಯಸ ಗೀಸ ಮಾಡಿ ಸ್ವೀಟು, ಅದು ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿಗೆ ತೃಪ್ತಿ ಆಗಬೇಕು. ಆಕೆ ತೃಪ್ತಿ ಹೊಂದಿ ನಿಮಗೆ ಕೊಡಬೇಕಾದ ಎಲ್ಲ ಐಶ್ವರ್ಯವನ್ನು ಆಕೆ ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಆರೋಗ್ಯವನ್ನು ಮೊದಲನೇದಾಗಿ, ಅನಂತರ ಐಶ್ವರ್ಯ, ಜೀವನೋಪಾಯಕ್ಕಾಗಿ, ಸುಂದರವಾದ ಒಂದು ಜೀವನಕ್ಕಾಗಿ. ದುರಾಸೆ ಬೇಡ, ಕೇವಲ ಆಸೆ ಇರಲಿ. ಹೀಗೆ ಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು. ಯೋಗಿಗಳಿಗೆ ಬೇಕು, ಸಿದ್ಧರಿಗೆ ಬೇಕು, ಸನ್ಯಾಸಿಗಳಿಗೆ ಬೇಕು, ಪೂಜಾರಿ ಗುರುಗಳಿಗೆ ಬೇಕು, ಅರ್ಚಕರಿಗೆ ಬೇಕು, ಎಲ್ಲರಿಗೂ ಬೇಕು. ಜಗನ್ಮಾತೆ ಮಹಾಲಕ್ಷ್ಮಿ ಇಲ್ಲದೆ ಹೋದರೆ ಸ್ವರ್ಗ ಕೂಡ ನಡೆಯೋದಿಲ್ಲ. ಅದಕ್ಕೆ ಮಹಾಲಕ್ಷ್ಮಿನ ನಾವು ಶುಭ್ರವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಶ್ರೀಫಲ ಕಾಯಿಗಳನ್ನು ನಾನು ಆಗಲೇ ಹೇಳಿದೆ, 8 ಕಾಯಿ, 9 ಕಾಯಿ, 18 ಕಾಯಿ ಇತ್ಯಾದಿ. 108 ಕಾಯಿ ಇಟ್ಟರು ನಡೀತದೆ. ನಿಮ್ಮ ಇಷ್ಟ, ಎಷ್ಟು ಸಾಮರ್ಥ್ಯನೋ ಅಷ್ಟು ಕಾಯಿ ಇಟ್ಕೊಳ್ಳಿ. ಭಾಳ ಚೀಪಾಗಿ ಸಿಗುತ್ತೆ. ಪೂಜೆ ಮಾಡಿ, ಅರ್ಶಿನ ಕುಂಕುಮ ಎಲ್ಲ, ಕೇಸರಿ ಎಲ್ಲ ಗಂಧ ಇಟ್ಟು, ಹಾಗೆ ಬೆಳಗ್ಗೆ ಆರತಿ ಬೆಳಗ್ಗೆ, ಹಾಗೆ ಪ್ರಸಾದನ ಎಲ್ಲರಿಗೂ ಹಂಚಿ. ಇದರಿಂದ ನಿಮ್ಗೆ ಒಳ್ಳೇದಾಗಲಿ. ಈ ರೀತಿ 48 ದಿನ ಮಾಡಿ. ಎಷ್ಟು? 48 ದಿನ. ಪ್ರತಿ ಗುರುವಾರ ಪುಳಿಯೋಗರೆ ಹೇಳಿದ್ದೀನಿ, ಪ್ರತಿ ಶುಕ್ರವಾರ ನೀವು ಪಾಯಸ ಗೀಸ ಮಾಡಬೇಕು. ಇದಕ್ಕೆ ಬೀಜಾಕ್ಷರ ಮಂತ್ರ ನಾನು ಕೊಡ್ತೀನಿ. ದಾರಿದ್ರ್ಯ ನಿವಾರಕ ಶ್ರೀ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ವಶೀಕರಣ ಮಂತ್ರವನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ದಯಪಾಲಿಸಿದ್ದೀನಿ. ಸ್ಕ್ರೀನ್ ಮೇಲೆ ನಿಮಗೆ ಮಂತ್ರ ಕೊಡ್ತಾ ಇದ್ದೀನಿ, ಮಹಾಲಕ್ಷ್ಮಿದು. ಸ್ಕ್ರೀನ್ ಮೇಲೆ ನಿಮಗೆ ಮಹಾಲಕ್ಷ್ಮಿದು ಮಂತ್ರ ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ದಿನಕ್ಕೆ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ, ಗುರುಗಳಾದವರು, ಸಿದ್ಧಪುರುಷರು, ಮಾಂತ್ರಿಕರು, ಇವರು ಸಿದ್ಧಿ ಮಾಡ್ಕೋಬೇಕಂದ್ರೆ 48 ದಿನ ಪ್ರತಿದಿನ 1000 ಜಪ ಮಾಡಬೇಕು. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೊಂಡ್ರೆ 250 ಸಾರಿ ಇದಾಗುತ್ತೆ ಮಂತ್ರ ಜಪ. 5 ಸಾರಿ ದಿನಕ್ಕೆ ಕೂತ್ಕೋಬೇಕು. ಹಾಗೆ 48 ದಿನ ಇದನ್ನು ಕಂಟಿನ್ಯೂ ಮಾಡಬೇಕು. ಅನಂತರ ಏನು ಬೇಕಿಲ್ಲ. ಅನಂತರ ನೀವು ದಿನಕ್ಕೆ 100 ಸಾರಿ ಹೇಳ್ಕೊಂಡ್ರೆ ನಡೀತದೆ. ಈ ಶ್ರೀ ಜಗನ್ಮಾತೆ ಅಷ್ಟೈಶ್ವರ್ಯ ಮಾತೆ ಮಂತ್ರವನ್ನು ಕೇವಲ 108 ಸಾರಿ ಜಪ ಮಾಡಿ ಬೇರೆಯವ್ರಿಗೆ ಒಂದು ಶ್ರೀಫಲ ಕೊಟ್ಟರೆ, ಅದ್ರ ಜೊತೆಗೆ ಒಂದು ಕಾಯಿನ್, ಏನಾದರೂ ಕಾಯಿನುಗಳು ದಕ್ಷಿಣೆ ಇಟ್ಟಿರ್ಬೇಕಲ್ಲಿ, ಒಂದು ಕಾಯಿನು ಒಂದು ಶ್ರೀಫಲವನ್ನು ನೀವು ಬೇರೆಯವ್ರು ಕೊಟ್ಟರೆ, 1 ಕೊಡಬೇಡಿ, 2 ಕೊಡಿ. 2 ಕೊಟ್ಟರೆ ನೀವು ಶ್ರೀಫಲ, ಅಥವಾ 3 ಕೊಡಿ. 3 ಕೊಟ್ಟರೆ ಒಳ್ಳೆಯದು, ಅಥವಾ 8 ಕೊಟ್ಟರೆ ಒಳ್ಳೆಯದು. ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಪೂಜೆ ಮಾಡೋಕ್ಕೆ ಅವ್ರ ಮನೆಗಳಲ್ಲಿ ಪೂಜೆ ಮಾಡ್ಕೊತಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಗುರುಗಳಾದಂಥವ್ರು ನೀವು ಅವ್ರು ಕೊಟ್ಟಷ್ಟು ದಕ್ಷಿಣೆಯನ್ನು ತಗೊಳ್ಳಿ. ಗುರುಗಳು ಹೇಳ್ತಾ ಇದ್ದೀನಿ. ಅಥವಾ ನೀವೇ ಸಾಮಾನ್ಯರು ಅನ್ನೋದಾದರೆ ನೀವು ಬೇರೆಯವರಿಗೆ ಕೊಡ್ಬೋದು, ನಿಮ್ಮ ಮನೆಯಲ್ಲಿ ಇಟ್ಕೋಬೋದು. ನಿಮಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ. ಈ ರೀತಿ ಶ್ರೀಫಲದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ಹತ್ತಾಕರ್ಷಕವಾದದ್ದು. ಮಹಾಲಕ್ಷ್ಮಿ ಶಕ್ತಿ ಇದರಲ್ಲಿ ಇರುತ್ತೆ. ಇದು ನೋಡ್ರಿ, ಜಗತ್ತಿನಲ್ಲಿ ಮಹಾಲಕ್ಷ್ಮಿ ಪ್ರತಿ ಅಣುರೇಣು ತೃಣಾಕಾಶದಲ್ಲೂ ಇದ್ದಾಳೆ. ಹಾಗೆ ಜಗನ್ಮಾತೆ ಈ ಸೃಷ್ಟಿ ಸ್ಥಿತಿ ಲಯ ಹಾಗೂ ಆಧಾರಭೂತಳು. ಪ್ರತಿ ಅಣುರೇಣು ತೃಣಾಕಾಷ್ಟ, ಗಿಡ ಮರ, ಬಳ್ಳಿ, ಬೆಟ್ಟ ಗುಡ್ಡ, ಗ್ರಹ, ತಾರೆ, ಪಕ್ಷಿ, ಪ್ರಾಣಿ ಎಲ್ಲದರಲ್ಲೂ ಆ ಮಹಾಲಕ್ಷ್ಮಿ ಇರ್ತಾಳೆ. ಯಾವುದೋ ಒಂದು ರೂಪದಲ್ಲಿ ಆಕೆ ನಮಗೆ ಕಾಣಿಸ್ತಾ ಇರ್ತಾಳೆ. ಅದನ್ನು ನಮ್ಮ 3ನೇ ಕಣ್ಣಿನಿಂದ ನಾವು ಗುರುತಿಸ್ಬೇಕು. ನಮ್ಮ ದಿವ್ಯ ನೇತ್ರ ಅಥವಾ ದಿವ್ಯ ದೃಷ್ಟಿ ಅಥವಾ ತ್ರಿನೇತ್ರದಿಂದ ಆಕೆಯನ್ನು ನಾವು ಗುರುತಿಸ್ಬೇಕು. ಅದಕ್ಕೆ ಸುಲಭ ಮಾರ್ಗ ಅಂದರೆ ಈ ರೀತಿ, ಗೊತ್ತಾಯ್ತಲ್ಲ? ಅದಕ್ಕೆ ನಿಮ್ಗೆ ಒಳ್ಳೆಯದಾಗಲಿ. ಈ ಒಂದು ಮಂತ್ರಗಳನ್ನು, ಈ ಮಂತ್ರವನ್ನು, ಬೀಜಾಕ್ಷರ ಮಂತ್ರನ ಪಠನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಗೂ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಒಳ್ಳೆಯದಾಗಲಿ. ಓಕೆ ಇವರೇ,
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಏನಾದ್ರು ಹಾಕೊಳ್ಳಿ. ಹಾಗೆ ನನ್ನ ನಂಬರ್ ಇರುತ್ತೆ, ಏನಾದರೂ ಮಾಹಿತಿ ಬೇಕಂದ್ರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ, ಒಳ್ಳೆಯದ ರೀತಿಯಲ್ಲಿ ಒಳ್ಳೆಯದಕ್ಕಾಗಿ. ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಆರೋಗ್ಯ ಭಾಗ್ಯ ಮುಖ್ಯ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಜೀವನೋಪಾಯಕ್ಕೆ ಏನೋ ಒಂದು ಬೇಕು, ಅದು ಕೂಡ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀರಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.